ಒಬ್ರು ಮಹಾನ್ ಭಾವಿ ಇದ್ದಾರೆ, ಬರ್ತಾರೆ. ಎಲ್ರು ಕ್ಲಾಪ್ಸ್ ಹಾಕಿ ಬಂದ ಹೊಡೆದಾಕ್ಬಿಟ್ಲು. ಕ್ರೂರಿ ಅಲ್ಲ, ಪ್ರೀತಿ ಕೊಂದ ಕೊಲೆಗಾತಿ. ಯು ಅದೊಂದು ಹಿಂಗೆ ಸ್ಪೀಚ್ಲೆಸ್ ಮಾಡಿಸ್ಬಿಡ್ತಾರೆ. ನಾನು ಇಷ್ಟು ವಟ 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 ಮಾತಾಡೋಳನ್ನ ಹಿಂಗೆ ಸ್ಪೀಚ್ಲೆಸ್ ಮಾಡಿಸ್ಬಿಡ್ತಾರೆ. ಇಷ್ಟು ಚೆನ್ನಾಗಿ ಮಾತಾಡೋ. ಸದಾ ಸೆಕ್ಸಿ ರಹೋ ಮ್ಯಾನ್ ಸೆಟ್ ವೆಟ್. ಇಲ್ಲ, ಮಸಾಲ ಇದೆ. So busy, you know. I'll set it. Come back to my channel, guys. It's been long days. ಯೋಚನೆ ಮಾಡ್ತಾ ಏನು ಮಾಡಲಿಲ್ಲ. ಎಡಿಟಿಂಗ್ ಎಲ್ಲ ಅಷ್ಟಕ್ಕೆ ನಿಂತ್ಕೊಂಡಿದೆ. ಸೊ ಏನಾದರೂ ಒಂದು ಸದ್ಯಕ್ಕೆ ಕ್ಯಾಪ್ಚರ್ ಮಾಡೋಣ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಒನ್ ಆ್ಯಂಡ್ ಓನ್ಲಿ ಅಮಿಷಾ ಹಿಯರ್. ಇವಾಗಿನ ಪ್ರೋಗ್ರೆಸ್ ಏನು ಅಂತ ಅಂದರೆ, ಸೊ ಫೈನಲಿ ಇಟ್ಸ್ ಆರ್ ಸೆಂಡ್ ಆಫ್, ಡಿಗ್ರಿ ಸೆಂಡ್ ಆಫ್ ಆಗ್ತಾ ಇದೆ. ये बड़ी अच्छी बात कही आप. ಪ್ರಾಕ್ಟೀಸ್ ನಡೆಸ್ತಾ ಇದ್ದೀವಿ. ನನ್ನ ಮುಖ ನೋಡಿದ್ರೆ ಗೊತ್ತಿಲ್ಲ. I'm literally working hard for our send off party. ಪ್ರಾಕ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಫಂಕ್ಷನ್ ಬಂದ್ಬಿಟ್ಟು ಇನ್ನೊಂದು 4 ಡೇಸಿಗಿದೆ. ಸೊ ಪ್ರಾಕ್ಟೀಸ್ ಎಲ್ಲ ನೋಡಿದ್ರಂತೆ. I'll show it to you guys. 1 2 4 5 6 7 8 next 1 2 3 4 5 6 7. ಸೊ ನಮ್ಮ ಸೂಪರ್ ಜೂನಿಯರ್ ಜೊತೆ ಮಾಡ್ತಿರೋದು ಇದು. ತುಂಬ ಕಷ್ಟಪಟ್ಟು ಕಲಿತಿದ್ದಾರೆ ಮಕ್ಕಳು. ನಾವು ಕಷ್ಟಪಟ್ಟು ನಾವು ಕಲ್ತ್ಕೊಳ್ತಿದ್ದೀವಿ, ಅವರಿಗೂ ಕಲಿಸ್ತಾ ಇದ್ದೀವಿ. यही नहीं, अभी और सुनिए. So you guys will see more practice videos and all. Yeah, ಎಲ್ಲ ಹಾಯ್ ಹೇಳ್ರಿ. ಕ್ಯಾಮ್ರಾ ಬರತ್ತೆ. ಹಾಯ್ ಹೇಳ್ರಿ. ಹಾಯ್, this is our super juniors, not me. Yeah, she is my classmate. ಯಾವ ಪ್ರಾಕ್ಟೀಸ್ ಮಾಡತ್ತೀವಿ? ಏನು ಕ್ಯಾಮ್ರಾ ಹತ್ತಿರ ಆಗ್ತೈತಿ. ಕುರ್ಚಿನ ಮಡಚಿ 1 2 3 4 5 6 7 2 3 4 5 6 7 8 finish. ಆಲ್ಮೋಸ್ಟ್ ರಾತ್ರಿ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ಅದು ಎರಡು ಸಾಂಗ್ ಕಂಪ್ಲೀಟ್ ಮುಗಿಸಿದ್ದೀವಿ. ಸೊ ಇನ್ನೂ ಉಳಿದಿರೋದೆಷ್ಟು ಐಡಿಯಾ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಆದಮೇಲೆ ನಾಳೆ ಡೆಮೋ ಇದೆ. 2 ದಿನ ಆದಮೇಲೆ ಫಂಕ್ಷನ್. ಇವಾಗ ಅದು ಒಂದು ಪ್ರಶ್ನೆ ಬರ್ಬೋದು, ಏನು ನಿಮ್ಮ ಸೆಂಡ್ ಆಫ್ಗೆ ನೀವೇ ಕುಡಿತೀರಾ ಅಂತ ಹೇಳಿ. ಬಟ್ ವಿಷಯ ಇದು ಹಾಗಲ್ಲ. ಸೆಂಡ್ ಆಫ್ ಜೊತೆ ಫ್ರೆಶರ್ಸ್ ಡೇ ಕೂಡ ಇದೆ. ಅದಕ್ಕೋಸ್ಕರ ಸ್ವಲ್ಪ ಜೂನಿಯರ್ಸ್, ಸೂಪರ್ ಜೂನಿಯರ್ಸ್ಗೆ ಒಂದು ಸ್ವಲ್ಪ ವೆಲ್ಕಮಿಂಗ್ ಪ್ರೋಗ್ರಾಮ್ ಇರಲಿ ಅಂತ ಹೇಳಿ. ಇನ್ನು ಪ್ರಾಕ್ಟೀಸ್ ತುಂಬಾ ಇದೆ. ಒಂದು ಫ್ಲೋ ಬರಬೇಕಲ್ವ, ಅದಕ್ಕೆ ನಮ್ಮ ನಾಡಿಗಳನ್ನೆಲ್ಲ ಕೊಟ್ಟು ಕುಡಿತಾ ಇದ್ದೀವಿ. ಹಗಲು ರಾತ್ರಿ ಅನ್ನೋದು ನೋಡಿದೆ. 4 ದಿನ ಆಯಿತು ಮೆಟ್ಲಿಳಿಯೋಕೆ. ಇವಳು ಯಾರು ಎಲ್ಲಿದ್ದಾಳೆ? ಬಾಮ. ಇವಳು ಹೆಲ್ಪ್ ಮಾಡ್ತಾಳೆ. ಒಂದು ಸ್ಟೆಪ್ ಮೆಟ್ಲಿರೋಕ್ಕೂ ನನಗೆ ಆಗ್ತಾ ಇಲ್ಲ ಅನ್ನೋ ರೀಸನ್ಗೆ ಜೊತೆಗೇ ಇರ್ತಾಳೆ. ಇವಳು ಹತ್ಸೋಕಾಯ್ತು, ಮೆಟ್ಲನ್ನ ಇಳಿಸೋಕಾಯ್ತು ಅಷ್ಟೇ. Stay tuned for our send off, okay?
ಪ್ರಾಕ್ಟೀಸ್ ಅಂತೂ ಚಿಂದಿ ಮಾಡ್ತಿದ್ದೀವಿ, ಬಟ್ ಫಂಕ್ಷನ್ ಐಡಿಯಾಗೂ ಇಲ್ಲ. ಅದು ಹೆಂಗಿರುತ್ತೆ ಗೊತ್ತಾ, ಇನ್ನೊಬ್ಬ ಅಂತ ಬಡ್ಕೋಬೋದು ತೋರಿಸ್ತೀನಿ. ಅದು ಒಂದು ಹೇಳಿ ಎಲ್ಲಿಂದ ಈ ಕಲೆ ಎಲ್ಲ ಬಂತು, ಇಷ್ಟು ಪ್ರೊಫೆಷನಲ್ ಆಗಿ ಹೇಳ್ಕೊಡ್ತಿದ್ದೀರ. So, after 3 hours of continuous practice, ಅಲ್ಲಿಂದ ಉಸಿರು ಗಟ್ಟಿಸ್ಕೊಂಡು ಬೆವರು ಸುರಿಸ್ಕೊಂಡು ಹೊರಗೆ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಒಂದು 4-5 ಸಾಂಗ್ಗೆ ಪ್ರಾಕ್ಟೀಸ್ ಆಗಿದೆ. ಇವಾಗ ಸಾಕಾಗ್ಬಿಟ್ಟು ಸ್ವಲ್ಪ ಊಟನೂ ಮಾಡ್ತಾ ಕುಡಿತಿದ್ದೀವಿ ನಾವಲ್ಲಿ. ನನಗೆ ನನ್ನ ಬಗ್ಗೆ ತುಂಬ ಬೇಜಾರಾಯಿತು. ಅದಕ್ಕೆ ಅಭಿಷಾ ಸಾಕು ಇವತ್ತಿಗೆ ಅಂತ ಹೇಳಿ ನಿಲ್ಲಿಸಿ ಹೊರಗೆ ಬಂದೆ ನಾನು. ಸರಕರ ಬರ ಎಲ್ಲ ಹಾಯ್ ಹೇಳಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಚಾನಲ್ನ. ಅಲ್ಲಿ ಇರೋದು ನಮ್ಮ ಗುರುಗಳು, ಅಲ್ಲಿ ಏನೊಬ್ರು ಬಂದರು, ಅದ್ರ ಹಿಂದೆ ಇನ್ನೊಬ್ರು ಮಹಾನ್ ಭಾವಿ ಇದ್ದಾರೆ, ಬರ್ತಾರೆ. ಎಲ್ಲರೂ ಕ್ಲಾಪ್ಸ್ ಹಾಕಿ ಬಂದ. ಆಯಿತು, ಇಷ್ಟು ದಿನ 3 ವರ್ಷ ಓದೋಕೆ ಬರೆಯೋಕೆ ಅಂತ ಬರ್ತಿರೋದು ಕಾಲೇಜಲ್ಲಿ. ಇವಾಗ ಜಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಬರ್ತಿದ್ದೀನಿ. ಆ ಗ್ಯಾಪಲ್ಲೂ ಈ ನಮ್ಮ ಮೇಡಮ್ ಇದ್ದಾರಲ್ಲ ಶ್ರೀಯಾ ರಾವ್, ಅವರು ಒಂದೇ ಒಂದು ಡಬ್ಬಿಂಗ್ ಕೊಡು ಅಂತ ಹೇಳ್ತಿದ್ದಾರೆ. ನಮ್ಮವ್ರಿಗೋಸ್ಕರ ಅಷ್ಟೇ. ಹಿಂಗೆ ಸ್ಪೀಚ್ಲೆಸ್ ಮಾಡಿಸ್ಬಿಡ್ತಾರೆ. ನಾನು ಇಷ್ಟು ವಟ ಮಾತಾಡೋಳನ್ನ ಹಿಂಗೆ ಸ್ಪೀಚ್ಲೆಸ್ ಮಾಡಿಸ್ಬಿಡ್ತಾರೆ. ಇಷ್ಟು ಚೆನ್ನಾಗಿ ಮಾತಾಡ್ತಾರೆ. ದೇ ಲವ್ ಮೀ, ಐ ನೋ ಯು ಗೈಸ್ ಆಲ್ಸೋ ಲವ್ ಮೀ. ಸೊ ಸಬಕರ ಆಯ್ತು. ಯಾರು ಇಲ್ಲೂ ಕೂತಿದ್ದಾಳೆ ಮಹಾನ್ ಭಾವಿ, ಎಲ್ರಿಗೂ ಗೊತ್ತಿದೆ. ಯಾರೋ ಬಡಪಾಯಿ ಹಾರ್ಟ್ ಕೊಟ್ಟಿದ್ರೆ ಇವಮ್ಮ ಕಾಲ್ ಕೆಳಗೆ ಹಾಕಿ ತುಳಿತಾವಳೆ. ನಿಂತ್ಕೊಂಡ್ಬಿಡ. ಇಂಥರೆಲ್ಲ ಇರ್ತಾರೆ ನೋಡಿ. ಅವಳಿಗೆ ಬಲೂನು ಹೊಡೆಯೋದಿದೆ, ಬಟ್ ಅವಳ ಕಾಲಿಗೆ ಏನೂ ಆಗಬಾರ್ದು ಅಂತ. ಯಾವುದೋ ಒಂದು ಹುಡುಗ ಪಾಪ ಹೃದಯ ಗಟ್ಟು ಹೃದಯ ಹೊಡೆದಾಕ್ಬಿಟ್ಲು. ಕ್ರೂರಿ ಅಲ್ಲ, ಪ್ರೀತಿ ಕೊಂದ ಕೊಲೆಗಾತಿ. ನಿಂದು ಕಣ್ಣಲ್ಲಿ ಹೋತ ನಿಂದ ಅಲ್ಲಿ ಇದು ಡಾಕ್ಟರ್ ಕೊಟ್ಟು ಕಣ್ಣು. ಹೌದು, ದೇವರು ಕೊಟ್ಟು ಕಣ್ಣನ್ನ ಬಿಟ್ಕೊಂಡು ಸುಮ್ಮನೆ ಶೋಕಿಗೆ ಹಾಕೊಳ್ತಿದ್ದಾನಂತೆ. ನಮ್ದು ನೋಡಿ ಹಾಕ್ಲಿಲ್ಲ ಅಂದ್ರೆ ಕಾಣಲ್ಲ, ಹಿಂಗಾಗುತ್ತೆ. ಇವಾಗ ಡಬ್ಬಿಂಗ್ ನಡೀತಾ ಇದೆ. ಸಂತೂರ್ ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರ್ ತ್ವಚೆಯನ್ನೆಷ್ಟು ಅರಳಿಸಿದೆ. ಅವ್ರ ಟೋನ್ ಹೆಂಗಿತ್ತು ಗೊತ್ತಾ, ಸಮಥಿಂಗ್ ಆ ಥರ ರೊಮ್ಯಾಂಟಿಕ್ ಫ್ಲರ್ಟಿ ಟೈಪ್ ಹೇಳ್ಬೇಕು. प्यारी समझ गई। ಅಷ್ಟು ಸಾದಾ ಅಂತ ಹೇಳಿ ಮತ್ತೆ ಏನೋ ಸಾದಾ ಅಂತ ಹೇಳಿ ಆಮೇಲೆ ಇಬ್ರು ಒಟ್ಟಿಗೆ ಸೆಕೆಂಡ್. सादा सेक्सी रहो मैन, सादा सेक्सी रहो मैन, सेट वेट. ಲಾಸ್ಟ್ ಒಂದ್ಸಲ ನಿರ್ಮಾ ಯಾರು ಹೇಳೋದು? ಪಾಂಡ ಹೇಳಿ. お前はもう死んでいる。ರೆಡಿ 3 2 1. हिमा रेखा जया और सुषमा सबकी पसंद निर्मा ಸ್ಟಾರ್ಟಿಂಗು 3 2 1 ಸ್ಟಾರ್ಟ್. हेमा रेखा जया और सुषमा सबकी पसंद निर्मा. ಇಲ್ಲ, ಮಸಾಲೆ ಇದೆ.
सब क्या देखना पड़ रहा है? अच्छा है मैं अंधा हूँ. ಟು ಎಟರ್ನಿಟಿ ಲೇಟರ್ 2000 years later. Did you get the concept? No. ಸರಿ ಆಯ್ತಲ್ವಾ? ನಿಂದು ಮುಗಿತಿ ಅವ್ರದ್ದು. ಇವಾಗ ಆಯಿತು, ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು, ಡಬ್ಬಿಂಗ್ ಆಯಿತು, ಫ್ರೆಂಡ್ಸ್ ಜೊತೆ ಮಜಾ ಆಯಿತು. ಇವಾಗ ಹೊರಡುವ ಸಂದರ್ಭ. ಎಲ್ಲ ಸ್ವಲ್ಪ ಬಾಯ್ ಹೇಳಿಬಿಡಿ ನನಗೆ. ಬಾಯ್ ಬಾಯ್ ಟಾಟಾ ಸಿ ಯು. ಇವಾಗ ಸ್ವಲ್ಪ ಲಾಗೌಟ್ ಮಾಡೋಣ ಬನ್ನಿ. ಚೆಕ್ ಅವನಂದು ಚಕೋಟ್ ಮಾಡಿದ್ದೀನಿ. ಏನ್ ಕಡಿಮೆ ಅಂದ್ರೆ 10,000. ಒಂದು ನಿಮಿಷದ ಆಡಿಯೋ ಕೂಡ 10,000. ಹಾಯ್, ನಮಸ್ಕಾರ ರೀ. ನಾನು ಹೇಳಿದೆ ನಿಮಗೆ ಏನಂತ, ಶಾಪಿಂಗ್ ಮಾಡಿದ್ಮೇಲೆ ಏನೇನು ಶಾಪಿಂಗ್ ಮಾಡಿದೀನಿ ಅಂತ ತೋರಿಸ್ತೀನಿ ಅಂತ. ಆದ್ರೆ ನನಗೆ ಇಷ್ಟು ಏನಂತಾರೆ, ಇಷ್ಟು ಕೆಲಸ ಅಂತಂದ್ರೆ ಗಂಟೆ ಎಷ್ಟಾಯ್ತು? 12:10 ಆಗೈತಿ. ಆ್ಯಂಡ್ Now I am having my dinner. I was so busy, you know. ಅಳ್ಸತ್ತೇನ ಅಂದ್ರೆ ವಿಷಯ ಏನಂದ್ರೆ, ನನಗೆ ಊಟದ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ, ಮಧ್ಯಾಹ್ನ ನವ್ಯ ನಾ ಬೆಳಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಭಾಳ ಮಾಡಿದ್ನಂತ ಹೇಳಿ ಭಾಳ ಅನ್ನ ಸಾಂಬಾರು ತೊಗೊಂಬಂದುಬಿಟ್ಟಿದ್ಲು. ನನಗೆ ಎಷ್ಟು ಪ್ರೀತಿ ಗೌರವ ಅಂತಂದ್ರೆ ನನಗೆ ಊಟ ಒಸಿಯೋದಿಲ್ಲ. ಸೊ ಇಟ್ಟೀನಿ, ಇವಾಗ ಬಂದಿದ್ದೆ ತಿಂದೆ. ಯಾವುದೋ ಒಂದು ಮೂಲಿ ಒಳಗೆ ಐ ಫೀಲ್ ಲೈಕ್ ಇದು ಹಳಸೈತಿ. ಇವಾಗ ಹೆಂಗೆ ಪ್ರೀತಿ ಉಳಿಸ್ಕೊಂಡೆ ನಂದು. ಅಷ್ಟೇನು ಹಳಸಿಲ್ಲ, ಬಟ್ ಇಟ್ಸ್ ಏನೋ ನಡೀತೈತೆ. ನನಗೆ ಹಂಗೇನಿಲ್ಲ. ಇಷ್ಟನ್ನ ಹೆಂಗೆ ವಸೀಲಿ ಭವ್ಯ ನಾನು? ಹೇಳು, ನೀನೇ ಹೇಳು. ಆದ್ರೆ ಸರಿ ಆಯಿತು ಬಿಡಿ. ಇದು ನಮ್ಮ ದೋಸ್ತರು ಇರ್ತಾರಲ್ಲ ಆಚೆಗಡೆ, ಅವ್ರಿಗೆ ತಲುಪಿಸ್ತೀನಿ. ಯಾರಂತ ಕೇಳಿದ್ರ, ನಮ್ಮದು ಡಾಗಿಶ್ ಗ್ಯಾಂಗ್ ಇದೆ ಅಲ್ಲ, ಅವ್ರಿಗೆ ಕೊಡ್ತೀನಿ ಆಯಿತಾ. ನಾನು ಮೇ ಬಿ ಬೇರೆ ಊಟ ಹಾಕೊಂಡು ಬರ್ಬೋದು ಅಂತ ಅಂದ್ಕೊಳ್ತೀನಿ. ಏನಕ್ಕಂದರೆ ಹೊಟ್ಟೆ ಪೂಜೆ ಮಾಡಲಿಲ್ಲ ಅಂದರೆ ಕಣ್ಣಿಗೆ ಹೆಂಗೆ ನಿದ್ದೆ ಬರುತ್ತೆ ನನಗೆ. ಅದೇ ಏನೆಲ್ಲ ತೋರಿಸಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಏನು ತೋರಿಸ್ಲಿಲ್ಲ ಅಂತಂದರೆ ಇವಾಗಲೇ ತೋರಿಸ್ಬಿಟ್ರೆ ನೀವು ಅವತ್ತು ಹಿಂಗೆ ನೋಡ್ತೀರಾ, ನಿಮಗೆ ಇಂಟ್ರೆಸ್ಟೇ ಇರಲ್ಲ. ಸೊ ಇವತ್ತೇನೂ ಇಲ್ಲ. ಇನ್ನೊಂದು 4 ದಿನ ಆದಮೇಲೆ ಆ್ಯಕ್ಚುಲಾಗಿ ಹೇಗೆ ಕಾಣಿಸ್ತೀನಿ ಅಂತ ಹೇಳಿ ರೆಕಾರ್ಡ್ ಮಾಡಿ ಹಾಕ್ತೀನಿ ಆಯಿತಾ. ಅಲ್ಲಿವರೆಗೂ ಇವತ್ತಂತೂ ಕೆಲಸ ಮಾಡಿ ಸಾಕಾಗಿಬಿಟ್ಟಿದೆ ನನಗೆ. ಕುಣಿದು ಕುಪ್ಪಳಿಸಿ ಅದು ಮಾಡಿ ಇದು ಮಾಡಿ. ನನಗೆ ಲೇಜಿ ಅಂತ ಯಾರೆಲ್ಲ ಕರಿತಿದ್ದೀರಲ್ಲ, ಐ ಮೀನ್ ಕರಿತಿದ್ರು, ಇದನ್ನು ನೋಡಿದ ಮೇಲೂ ನೀವು ಹೆಂಗೆ ಕರಿತೀರ, ಮನಸ್ಸಾಕ್ಷಿನ ಕೇಳಿ ಆದಮೇಲೆ ನನಗೆ ಇದನ್ನು ಕರೀರಿ ಆಯಿತಾ. ಏನಂತ ಅಂದರೆ, ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಸಲ ಝೋನ್ ಔಟ್ ಆಗ್ತೀನಿ. ಏನಕ್ಕಂತ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ, ಗೊತ್ತಾಯ್ತಲ್ವಾ. ಐ ಆಮ್ ಸ್ಟಿಲ್ ಲರ್ನಿಂಗ್ ದ ಥಿಂಗ್ಸ್. ಸರಿ, ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಸಿ ಯು ಡ್ರೀಮ್ಸ್. प्लीज ये अच्छा ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.